ಬೆಳಗಾವಿ ಮಹಾನಗರ ಪಾಲಿಕೆಯ ಸದಸ್ಯ ಹನುಮಂತ ಕೊಂಗಾಲಿ ಅವರು ಮೇಯರ್ ಮತ್ತು ಉಪಮೇಯರ್ ಚುನಾವಣೆ ಸಂಬಂಧವಾಗಿ ಮಾತನಾಡಿದ್ದಾರೆ. ಫೆಬ್ರವರಿ 6ರಂದು ಮೇಯರ್ ಮತ್ತು ಉಪಮೇಯರ್ ಚುನಾವಣೆ ನಡೀತಾ ಇದೆ. ಈ ಸಂಬಂಧವಾಗಿ ಮೇಯರ್ ಸ್ಥಾನಕ್ಕಾಗಿ ಎಸ್ಸಿ ಮಹಿಳೆ ಮೀಸಲಿದ್ದರೆ ಮತ್ತು ಉಪಮೇಯರ್ ಸ್ಥಾನಕ್ಕಾಗಿ ಜನರಲ್ ಪುರುಷರು ಮೀಸಲಿದ್ದಾರೆ. ಹೀಗಾಗಿ ನಾವು ಬಿಜೆಪಿ ಪಕ್ಷದ ವರಿಷ್ಠರ ಮಾರ್ಗದರ್ಶನ ಮತ್ತು ಸಲಹೆ ಸೂಚನೆಯನ್ನು ಅನುಸರಿಸಿ ಚುನಾವಣೆಗೆ ಸಿದ್ಧರಾಗುತ್ತಿದ್ದೇವೆ ಅಂತ ಹೇಳಿದರು. ಮಹಾನಗರ ಪಾಲಿಕಾ ಸದಸ್ಯ ಹನುಮಂತ ಕೊಂಗಾಲಿ ಮಾತನಾಡ್ತಾ ಇದ್ದೀನಿ. ಬರುವ ಫೆಬ್ರವರಿ 6ರಂದು ಮಹಾನಗರ ಪಾಲಿಕೆಯ ಮಹಾಪೌರ ಮತ್ತು ಉಪಮಹಾಪೌರರ ಚುನಾವಣೆ ಆಗಬೇಕಾಗಿದೆ. ಈಗಾಗಲೇ 21ನೇ ಅವಧಿ ಮುಗಿದದ. 22ನೇ ಅವಧಿಯ ರಿಸರ್ವೇಷನ್ ಪ್ರಕಾರ ಎಸ್ಸಿ ಮಹಿಳೆ ಮಹಾಪೌರ ಇದೆ ಮತ್ತು ಜನರಲ್ ಪುರುಷ ಉಪಮಹಾಪೌರ ಇದೆ. ಭಾರತೀಯ ಜನತಾ ಪಕ್ಷ ಈಗಾಗಲೇ 35+2 ಜನ ಮೆಜಾರಿಟಿಯಲ್ಲಿ ಇರ್ತಕ್ಕಂಥ ಪಕ್ಷ. ನಮ್ಮ ವರಿಷ್ಠರ ನಿರ್ಧಾರದಂತೆ ನಮ್ಮ ಪಕ್ಷದಲ್ಲಿ 2 ಜನ ಎಸ್ಸಿ ವುಮೆನ್ಸ್ ಇದ್ದಾರೆ. ಒಂದು ಶ್ರೀಮತಿ ಲಕ್ಷ್ಮೀ ರಾಠೋಡ್, ಶ್ರೀಮತಿ ಸವಿತಾ ಕಾಂಬ್ಳೆ. ಇವು ಎರಡರಲ್ಲಿ ಒಂದನ್ನು ನಮ್ಮ ವರಿಷ್ಠರ ತೀರ್ಮಾನದಂತೆ ಆಗ್ತದೆ. ಮುಂದಿನ ಬರುವ ಫೆಬ್ರವರಿ 26ರೊಳಗಾಗಿ ಈ ಪ್ರಕ್ರಿಯೆ ಮುಕ್ತಾಯ ಆಗ್ತದೆ ಅಂತ ಹೇಳ್ತೀನಿ. ಧನ್ಯವಾದಗಳು ಸರ್. ಇವಾಗ ನೀವು ಈಗಾಗಲೇ ಎಸ್ಸಿ 2 ಜನ ಕ್ಯಾಂಡಿಡೇಟ್ ಅದಾರ ಅಂತ ಹೇಳಿದ್ರಿ. ಈಗ ಡೆಪ್ಟಿ ಮೇಯರ್ ಸಂಬಂಧ ಜನರಲ್ ಅದ, ಇದನ್ನು ನೀವು ಯಾವ ರೀತಿ ನೋಡ್ತಾ ಇದ್ದೀರಿ? ಯಾವ ರೀತಿ ಮಾಡ್ಬೋದು? ಈಗಾಗಲೇ ನಮ್ಮ ವರಿಷ್ಠರ ತೀರ್ಮಾನದಂತೆ ಅವರು ಯಾರು ಹೇಳ್ತಾರೆ ಅವರ ಪ್ರಕಾರ ಆಕೈತಿ. ಈಗ ಅಭಯ್ ಪಾಟೀಲ್ ಸಾಹೇಬರು ಹಿಂದಿನ ಚುನಾವಣಾ ಉಸ್ತುವಾರಿ ಇದ್ದರು. ಆ ಪ್ರಕಾರ ನಮ್ಮ ಅನಿಲ್ ಬೆನ್ಕೆಯವರು ಇರ್ಬೋದು ಮತ್ತು ಒಂದಿಷ್ಟು ಜನ ಇಲ್ಲಿ ಇರ್ತಕ್ಕಂಥ ವರಿಷ್ಠರು ಕೂಡ್ಕೊಂಡು, ಅದೇನು ಕೋರ್ ಕಮಿಟಿ ಇರ್ತದೆ ಅವರೆಲ್ಲ ಕೂಡ್ಕೊಂಡು ತೀರ್ಮಾನ ಮಾಡ್ತಾರೆ. ಅದರಲ್ಲಿ ಜಗಲಿ ಅವರು ಕೂಡ ಇರ್ತಾರೆ, ಬೆನ್ಕೆಯವರು ಕೂಡ ಇರ್ತಾರೆ, ಸಾಕಷ್ಟು ಜನ ವರಿಷ್ಠರು ಇದ್ದಾರೆ. ಅವ್ರ ತೀರ್ಮಾನದಂತೆ ಒಂದು ಎಸ್ಸಿ ವುಮನ್ ಮಹಾಪೌರ. ಕಳೆದ ಬಾರಿ ಏನು ಒಂದು ದಕ್ಷಿಣ ಮತಕ್ಷೇತ್ರದಿಂದ ಮಹಾಪೌರ ಮಾಡಲಾಗಿತ್ತು, ಉತ್ತರದಿಂದ ಉಪಮಹಾಪೌರ ಮಾಡಲಾಗಿತ್ತು. ಈ ಸಲ ದಕ್ಷಿಣ ಮತ್ತು ಉತ್ತರ ಮತಕ್ಷೇತ್ರ ಎರಡೂ ಮತ್ತು ಕನ್ಸಿಡರ್ ಆಗೋದವ ಅಥವಾ ಯಾವ? ಈ ಸಲ ಉತ್ತರದಲ್ಲಿ 2 ಎಸ್ಸಿ ಸೀಟ್ಸ್ ಏನಿದೆ, 2 ಮಹಿಳಾ ಸೀಟ್ಗಳು ಉತ್ತರದಿಂದನೇ ಆಯ್ಕೆಯಾಗಿದ್ದಾರೆ. ಅದಕ್ಕೆ ಅವರು ಏನು ತೀರ್ಮಾನ ತೆಗಿತಾರೆ ನೋಡು ನಿಮಗೆ ಮುಂದಿನ ಇದನ್ನು ಹೇಳ್ತೀವಿ, ಮಾಹಿತಿ ಕೊಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಧನ್ಯವಾದ. ಮಹದೇವ್ ಪವಾರ್, ಕನ್ನಡ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.